ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ನಮ್ಮ ಕಡೆ ಒಣಮೆಣ್ಸಿಕಾಯಿನ ಉಪಯೋಗಿಸಿ ಉಪ್ಸಾರನ್ನ, ಬೇಳೆ ಉಪ್ಸಾರು ಸೊಪ್ಪನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳು, ಬೇಳೆಕಾಳು 2 ಥರ ಅದನ್ನು ತೊಳೆದು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಿದ್ದೆ. ನೆನೆದಾದ್ಮೇಲೆ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಉಪ್ಪನ್ನ ಹಾಕಿ ಒಂದು ವಿಷಲ್ ಬರೋಕ್ಕೂ ಮುಂಚೆ ಕೂಗಿಸ್ಕೊತಾ ಇದ್ದೀನಿ. ಇಲ್ಲ ಓಪನ್ ಪಾಟಲ್ಲಿ ಕೂಡ ಬೇಯಿಸ್ಕೋಬೋದು. ಜಾಸ್ತಿ ವಿಷಲ್ ಕೂಗಿದ್ರೆ ಅದು ಕಾಳು ಪೂರ್ತಿ ಬೆಂದೋಗ್ಬಿಡುತ್ತೆ ಅಂತ ವಿಷಲ್ ಬರೋಕ್ಕೂ ಮುಂಚೆ ತೆಗೆದಿಟ್ಕೊತೀನಿ. ಇಲ್ಲಿ ನಾನು 20 ಒಣಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಈ ರೀತಿ ಸುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ತುಂಬ ಸುಟ್ಟೋಗ್ಬಾರ್ದು. ತುಂಬ ಸುಟ್ಟೋದ್ರೆ ಖಾರ ಟೇಸ್ಟ್ ಬರಲ್ಲ ಮತ್ತು ರುಚಿ ಒಟ್ಟೋಗ್ಬಿಡುತ್ತೆ. ಅದು ಒಂದು ಹದವಾಗಿ ಅದಕ್ಕೆ ನಾವು ಸುಟ್ಕೋಬೇಕು ಅದನ್ನು ನೋಡಿಕೊಂಡು. ಮತ್ತು ಇಲ್ಲಿ 1.5 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನು ಮೆಣಸನ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ನಾನು ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ನೀರು ಹಾಕ್ತೇನೆ ನಾನು ಅದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಒರಳು ಕಲ್ಲಲ್ಲಿ ಖಾರ ಅರಿತಿದ್ದರಿಂದ ನೀರು ಹಾಕ್ಕೊಂಡು ಅರಿತಾಯಿದ್ರು. ಬಟ್ ಇಲ್ಲಿ ಮಿಕ್ಸಿಗೆ ಹಾಕೋದ್ರಿಂದ ಅದು ಫೈನ್ ಪೇಸ್ಟ್ ಆಗಬೇಕು ಅಂತಂದರೆ ಫಸ್ಟ್ ಪೌಡ್ರ್ ಥರ ರುಬ್ಕೋಬೇಕು. ಇಲ್ಲಿ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೆಂದಿರೋ ಕಾಳನ್ನ 1 ಸ್ಪೂನಷ್ಟು ಹಾಕಿ ಮತ್ತು ನಾನು ಬೇಯಿಸಿರೋ ಕಾಳಲ್ಲಿ ನೀರಲ್ಲೇ ಖಾರನ ರುಬ್ಕೊಳ್ತೀನಿ. ಕಾರಣ ಏನಪ್ಪ ಅಂದರೆ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೀರನ್ನ ಸೇರಿಸಿ ರುಬ್ಬೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ. ಕಾಳು ಬೇಯಿಸಿರೋ ನೀರಲ್ಲೇ ಈ ರೀತಿ ರುಬ್ಕೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ ನೀರನ್ನ ಹಾಕಿ ಕಲಸಿ ಈ ಥರ ಫೈನ್ ಪೇಸ್ಟ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಸಪ್ರೇಟಾಗಿ ಅದು ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಯೂಸ್ ಮಾಡೋಕ್ಕೆ. ಮತ್ತು ಇದಕ್ಕೆ ಮಿಕ್ಸಿ ಜಾರಲ್ಲೆಲ್ಲ ಏನಿದೆ ಅದಕ್ಕೆ ನೀರು ಹಾಕಿ ಖಾರನೂ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಅದನ್ನು ಕಲಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕ್ಕೋಬೋದು ನಮ್ಮ ಖಾರ ಟೇಸ್ಟಿಗೆ ತಕ್ಕನಾಗಿ. ಅದಷ್ಟನ್ನು ನೀರು ಹಾಕಿ ನಾನು ಇಲ್ಲಿ ಉಪ್ಸಾರು ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ಬೇಯಿಸಿದ್ರೆ ಒಣಮೆಣ್ಸಿಕಾಯಿಂದು ಖಾರ ಉಪ್ಸಾಂಬಾರು, ಬೇಳೆ ಉಪ್ಸಾರು ರೆಡಿ ಆಗುತ್ತೆ. ಇದು ನಮ್ಮ ಹಳ್ಳಿ ಕಡೆ ಈ ರೀತಿ ಮಾಡ್ಕೊಳ್ಳೋದು. ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.